ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತ ಅಂದರೆ ಚಪಾತಿ ರೊಟ್ಟಿ ದೋಸೆಗೆ ಸೈಡ್ ಡಿಶ್ ಮಾಡೋ ಅಂಥದ್ದು ಮನೆಯಲ್ಲೇ ಸಿಂಪಲ್ಲಾಗಿ ತರಕಾರಿಲಿ ಮಾಡೋ ಅಂಥದ್ದು. ನಮ್ಮನೇಲಿ 3 ಜನಕ್ಕೆ ಮಾಡಬೇಕಾಗಿತ್ತು. ಅದಕ್ಕೆ ಸಿಂಪಲ್ಲಾಗಿ ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಇಟ್ಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಯಾವ ಥರ ಅಂದರೆ ಫುಲ್ಲು ಕೆಂಪು ಬರಬೇಕು. ಕೆಂಪು ಬರೋ ತನಕ ಫ್ರೈ ಮಾಡಬೇಕು. ನಾನು ಒಂದು ಈರುಳ್ಳಿ ಕುಯ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅಷ್ಟು ಜನಕ್ಕೆ ಹಾಕೋಬೋದು. ಸಿಂಪಲಾಗಿ ಒಂದೇ ಸಾಕು ಅಂತ ಅಂದ್ಕೊತೀನಿ. ಅದಾದಮೇಲೆ ಒಂದು ಟೊಮೊಟೊ ಕುಯ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕುಯ್ಕೋಬೋದು. ಅಂದರೆ ಒಂದೆರಡು ಕುಯ್ಕೊಳ್ಳಿ, ಒಗ್ಗರಣೆಗೆ ಸಾಕು. ಅಂದರೆ ಎಷ್ಟು ಜನ ಮೇಲೆ ಡಿಪೆಂಡು, ಅದ್ರ ಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ, ಅಂದರೆ ಫುಲ್ಲು ಕೆಂಪು ಬರಬೇಕು, ಫುಲ್ಲು ಚೆನ್ನಾಗಿ ಬೇಯಬೇಕು. ಅದು ಅಷ್ಟರ ತನಕ ಚೆನ್ನಾಗಿ ಫ್ರೈ ಮಾಡಿ. ಇದೇನು ಸಿಂಪಲಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗೂ ಬರುತ್ತೆ. ಮನೇಲಿ ಏನು ತರಕಾರಿ ಇರುತ್ತೋ ಅದರಿಂದ ಮಾಡೋ ಅಂಥದ್ದು. ಏನು ಹೊರ್ಗಡೆಯಿಂದ ಹೋಗಿ ತರಬೇಕು ಅನ್ನೋದಿಲ್ಲ. ಈ ಪಲಾವಿಗೆ ಏನು ಹಾಕ್ತೀವೋ ಅದೇ ಐಟಮಿಂದ ಮಾಡೋ ಅಂಥದ್ದು ಅಷ್ಟೇ. ಸಿಂಪಲಾಗಿ ಹೇಳಬೇಕು ಅಂದರೆ ಪಲಾವಿಗೆ ಏನು ಹಾಕ್ತೀವೋ ತರಕಾರಿ ಪಲಾವಿಗೆ ಆ ತರಕಾರಿಯಿಂದ ಮಾಡೋ ಅಂಥದ್ದು. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಹೇಳಿದ್ನಲ್ಲ, ಪಲಾವಿಗೆ ಏನು ತರಕಾರಿ ಹಾಕ್ತೀವೋ ಅದೇ ತರಕಾರಿಯಿಂದ ಮಾಡೋ ಅಂಥದ್ದು. ನೆನೆಸಿಟ್ಟಿರೋ ಸ್ವಲ್ಪ ಕಡಲೆಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾವು ಏನು ಕಟ್ ಮಾಡಿದ್ದೀವೋ ತರಕಾರಿನ ಹಾಕ್ಕೊಳ್ಳೋಣ. ನಾನು ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕ್ಯಾರೆಟ್, ಬೀಟ್ರೋಟ್, ಬೀನ್ಸ್, ಆಲೂಗೆಡ್ಡೆ, ಇಷ್ಟೇ 4 ಐಟಮು. ಈ 4 ಐಟಮು ನೀವು ಪಲಾವ್ಗೆ ಹಾಕ್ತೀರಲ್ವ, ತರಕಾರಿ ಪಲಾವಿಗೆ, ಅಷ್ಟೇ ನಾನು ಹಾಕ್ಕೊಂಡಿರೋದು. ನಮ್ಮ ಯಜಮಾನ್ರಿಗಂತೂ ತುಂಬಾ ಇಷ್ಟ. ಅದರಲ್ಲೂ ಚಪಾತಿಗೆ ಸೈಡ್ ಡಿಶ್ಶಾಗಿ ತುಂಬಾ ಇಷ್ಟಪಡ್ತಾರೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗಿ ತರಕಾರಿ ಬೇಯೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ತರಕಾರಿ ಬೇಯಬೇಕಲ್ವ, ಅದಕ್ಕೆ ಮುಚ್ಚಿ ಆಮೇಲೆ 5 ನಿಮಿಷ ಆದಮೇಲೆ ತೆಗೀರಿ. ಅರ್ಧ ತರಕಾರಿ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡರು, ಆಮೇಲೆ ಖಾರದ ಪುಡಿ ಅಂದರೆ ನಮ್ಮ ಮನೇಲಿ ತುಂಬಾ ಖಾರ ಇದೆ, ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ಎಷ್ಟು ಖಾರ ಹೇಗಿರುತ್ತೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಆಮೇಲೆ ಸಾಂಬಾರು ಪುಡಿ ಅರ್ಧ ಹಾಕ್ಕೊಂಡಿದ್ದೀನಿ. ಆಮೇಲೆ ತರಕಾರಿ ಮೇಲೆ ಒಂಚೂರು ನೀರು ಜಾಸ್ತಿನೇ, ಅಂದರೆ ತರಕಾರಿ ಮೇಲೆ ನೀರು ಬರಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ನಾವು ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಟೇಸ್ಟಿಗೆ ಸ್ವಲ್ಪ ಲೈಟಾಗಿ ರಸಮ್ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಬೇಡ, ಒಂದು 1/4 ಗಂಟೆ ಹಾಕಿ ಮುಚ್ಚಿ ಆಮೇಲೆ ತೆಗೀರಿ. ತರಕಾರಿ ಎಲ್ಲ ಬೆಂದು ಸ್ವಲ್ಪ ಫುಲ್ಲು ಗಟ್ಟಿಯಾಗಿರುತ್ತೆ. ಅಂದರೆ ಮದುವೆಲಿ ಪಲ್ಯ ಹೇಗೆ ಗಟ್ಟಿಯಾಗಿರುತ್ತೋ ಹಾಗೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಮೇಲೆ ಸಾಂಬಾರು ಸೊಪ್ಪು ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸಾದ್ಮೇಲೆ ಚಪಾತಿ ಜೊತೆ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ. ನೀವು ಮನೇಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.